ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ಇವತ್ತು ಸಿಂಪಲ್ ಆಗಿ ಒಂದು ಚಿಕನ್ ಸಾಂಬಾರ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡ್ಬೋದು. ನಾನು ಇಲ್ಲಿ 1.5 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ ಒಂದು 3 ಈರುಳ್ಳಿ, ಒಂದು 3 ರಿಂದ 4 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ, ಸ್ವಲ್ಪ ತೆಂಗಿನ ತುರಿ ಬೇಕಾಗುತ್ತೆ, ಮತ್ತೆ ಹುರ್ಗಡ್ಲೆ ಬೇಕಾಗುತ್ತೆ. ತೆಂಗಿನಕಾಯಿ ಎಲ್ಲವನ್ನ ನಾನು ದೊಡ್ಡದಾಗಿ ಪೀಸ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಯಾಕೆಂದ್ರೆ ಎಲ್ಲ ರುಬ್ತೀವಲ್ವಾ, ಯಾವ್ದನ್ನು ಏನ್ ಸಣ್ಣದಾಗಿ ಹೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಾಂಬಾರ್ ಮಾಡ್ಬೇಕಾದ್ರೆ. ಈಗ ಗ್ರೇವಿಗೆಲ್ಲ ಸಣ್ಣದಾಗಿ ಹೆಚ್ಕೋತೀವಿ ನೋಡಿ. ನೋಡಿ ಬೆಳ್ಳುಳ್ಳಿನೂ ನಾನು ಯಾವ ತರ ಸುಲ್ಕೋತಾ ಇದ್ದೀನಿ ಅಂತ. ತುಂಬಾ ಸಿಪ್ಪೆ ಎಲ್ಲ ತೆಗ್ದೇನ್ ಸುಲ್ಕೊಳ್ಳೋದು ಬೇಡ, ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಈ ತರ ದಪ್ಪದಾಗಿ ಸುಲ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಇದನ್ನ ಮಾಡ್ಲಿಕ್ಕೆ ನಾನಿಲ್ಲಿ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ನಂತರ ಅದೇನ್ ಚಿಕನ್ ವಾಶ್ ಮಾಡ್ಕೊಂಡಿದ್ದೆ ನೋಡಿ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಅಷ್ಟೇ ಸೇರಿಸ್ಬಿಟ್ಟು ಸಡನ್ ಆಗಿ ತಿರ್ಗಿಸ್ಲಿಕ್ಕೆ ಹೋಗ್ಬಾರ್ದು. ಸಡನ್ ಆಗಿ ತಿರ್ಗಿಸ್ಲಿಕ್ಕೆ ಹೋದ್ರೆ ಅದು ಪಾತ್ರೆಗೆಲ್ಲ ಕಚ್ಕೊಂಡ್ಬಿಟ್ಟಿರುತ್ತೆ ಚಿಕನ್. ಹಾಗೇನೆ ನೋಡಿ, ಅಲ್ಲಿ ನಾನು ಸಡನ್ ಆಗಿ ತಿರ್ಗಿಸ್ಬಿಟ್ಟೆ ಇವತ್ತು. ಅದು 1 ನಿಮಿಷ ಬಿಟ್ಬಿಟ್ಟು ಅದು ಸ್ವಲ್ಪ ನೀರ್ ಬಿಡಕ್ ಶುರು ಆಗುತ್ತೆ ನೋಡಿ, ಅವಾಗ ತಿರ್ಗಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಅವಾಗ ಪಾತ್ರೆಗೆಲ್ಲ ಅದು ಇಟ್ಕೊಂಡಿರಲ್ಲ. ಈಗ ನೋಡಿ, ಅದ್ ನಾನು ನೀರ್ ಬಿಡೋ ಟೈಮಲ್ಲಿ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ಸ್ಟವ್ ಫ್ಲೇಮ್ನ ಕಡಿಮೆ ಮಾಡಿದೀನಿ. ಈಗ ಈ ಟೈಮಲ್ಲಿ ಒಂದು ಮಸಾಲವನ್ನ ರುಬ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ನಾನು ಕಡ್ಡಿ ಇತ್ತು ಅದನ್ನು ಸಹ ಹಾಕೋತಾ ಇದ್ದೀನಿ. ರುಬ್ಲಿಕ್ಕೆ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಈಗಂತೂ ಕೊತ್ತಂಬರಿ ಸೊಪ್ಪಲ್ಲಿ ಬರೀ ಕಡ್ಡಿನೇ ಜಾಸ್ತಿ ಬರ್ತಿದೆ ನೋಡಿ, ಅದರಿಂದ ನಾನು ರುಬ್ಬೋ ಐಟಮ್ಸ್ಗೆಲ್ಲ ಯೂಸ್ ಮಾಡ್ಕೋತೀನಿ. ಮತ್ತೆ ಒಂದು ಅರ್ಧ ಗ್ಲಾಸ್ ಅಷ್ಟು ಅದಕ್ಕೆ ನೀರನ್ನ ಸೇರಿಸ್ಕೊಂಡು, ಈಗ ರುಬ್ಬುವಾಗ ಒಂದ್ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಬಿದ್ರೆ ಒಳ್ಳೇದು. ಬೇಗ ಅದು ಸಣ್ಣದಾಗಿ ಪೇಸ್ಟ್ ಆಗ್ಬಿಡುತ್ತೆ. ನೀರನ್ನ ಸೇರಿಸ್ಲಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ತರ್ತರಿಯಾಗಿ ಹಾಗೆ ಇರುತ್ತೆ. ಯಾಕೆಂದ್ರೆ ನಾನು ಕೊತ್ತಂಬರಿ ಸೊಪ್ಪಿನ ಕಡ್ಡಿನೂ ಸಹ ಹಾಕಿರ್ತೀನಿ ನೋಡಿ, ಅದರಿಂದ ಕಂಪಲ್ಸರಿ ನೀರ್ ಸೇರಿಸಲೇಬೇಕು. ಈ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಹಾಕ್ಲಿಲ್ಲ ಅಂದ್ರೆ ನೀರ್ ಸೇರಿಸೋ ಅವಶ್ಯಕತೆ ಇಲ್ಲ. ಒಂದ್ ಸ್ವಲ್ಪ ಹೊತ್ತು ರುಬ್ಬಿಟ್ರೆ ಅದು ಸಣ್ಣದಾಗಿ ಪೇಸ್ಟ್ ಆಗ್ಬಿಡುತ್ತೆ. ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಪೂರ್ತಿಯಾಗಿ ಅದನ್ನ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಅಂದ್ರೆ ನಾನು ಬೆಳ್ಳುಳ್ಳಿ ಸಿಪ್ಪೆನೂ ಸಹ ಪೂರ್ತಿಯಾಗಿ ಏನು ತೆಗ್ದಿಲ್ಲ ನೋಡಿ, ಅದರಿಂದ ಒಂದ್ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ರೆ ಪೂರ್ತಿಯಾಗಿ ಸಣ್ಣದಾಗಿ ಪೇಸ್ಟ್ ಆಗ್ಬಿಡುತ್ತೆ ನೋಡಿ. ಈ ತರ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಸ್ಟವ್ ಮೇಲೆ ನೋಡಿ, ಚಿಕನ್ ನೀರೆಲ್ಲ ಒಂದ್ ಸ್ವಲ್ಪ ಡ್ರೈ ಆಗಿದೆ. ಅದು ನೀರ್ ಬಿಟ್ಕೊಂಡು ನೋಡಿ, ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ. ಈಗ ಈ ಟೈಮಲ್ಲಿ ನಾನು ಅದೇನ್ ಮಸಾಲಾನ ರುಬ್ಕೊಂಡಿದ್ದೆ ಅದನ್ನ ಸೇರಿಸ್ಬೇಕು ನೋಡಿ. ನೀರಿನ ಅಂಶ ಒಂದ್ ಸ್ವಲ್ಪ ಇರ್ಬೇಕು, ಪೂರ್ತಿಯಾಗೂ ಸಹ ಡ್ರೈ ಮಾಡ್ಕೋಬಾರ್ದು, ಟೇಸ್ಟ್ ಹೋಗ್ಬಿಡುತ್ತೆ ಚಿಕನ್ ಸಾಂಬಾರ್ದು. ಈಗ ಇದಕ್ಕೆ ನಾನು ಅದೇನ್ ಮಸಾಲ ರುಬ್ಕೊಂಡಿದ್ದೆ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿದು, ಅದನ್ನ ಸೇರಿಸ್ಕೊಂಡು ನೀಟಾಗಿ ಅದನ್ನ ತಿರುಗಿಸ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕು. ಅಂದ್ರೆ ನಾವ್ ಯಾವ್ದನ್ನು ಫ್ರೈ ಮಾಡ್ಕೊಂಡಿಲ್ಲ ಅಲ್ವಾ, ಈರುಳ್ಳಿ ಬೆಳ್ಳುಳ್ಳಿನ ಹಸಿಯಾಗೆ ರುಬ್ಕೊಂಡಿರೋದಲ್ವಾ, ಅದರಿಂದ ನೀಟಾಗಿ ಇಲ್ಲಿ ಒಂದ್ ಸ್ವಲ್ಪ ಅದ್ರ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿ ತನಕ ನೀಟಾಗಿ ಅದನ್ನ ಕುದಿಸ್ಕೋಬೇಕಾಗುತ್ತೆ. ನಾನು ಚೆನ್ನಾಗಿ ಒಂದ್ 5 ನಿಮಿಷ ಅದನ್ನ ಕುದಿಸ್ಕೊಂಡಿದೀನಿ. ಅದು ಚೆನ್ನಾಗಿ ಕುದ್ದ ಮೇಲೆ ಈಗ ಇದಕ್ಕೆ ಡ್ರೈ ಮಸಾಲಗಳನ್ನ ಸೇರಿಸ್ಬೇಕಾಗುತ್ತೆ ನೋಡಿ. ಈಗ ಚೆನ್ನಾಗಿ ಕುದ್ದಿದೆ, ಒಂದ್ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದೀನಿ. ಈಗ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನ ಹಾಕೋಬೇಕು. ಒಂದು ಸ್ಪೂನ್ ಅಷ್ಟು ಮಾತ್ರ ಸಾಂಬಾರ್ ಪೌಡರ್ನ ಸೇರಿಸ್ಕೋಬೇಕು, ಅಂದ್ರೆ ಕೊತ್ತಂಬರಿ ಬೀಜದ ಪೌಡರ್ನ. 2 ಟೊಮೊಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ತಾ ಇದ್ದೀನಿ. ಅಂದ್ರೆ ಅಚ್ಚ ಖಾರದ ಪುಡಿಗಿಂತ ಅದೇನ್ ನಾವು ಸಾಂಬಾರ್ ಪುಡಿಯನ್ನ ಸೇರಿಸ್ಕೋತೀವಿ ಅದು ಸ್ವಲ್ಪ ಕಡಿಮೆ ಇರಬೇಕು, ಅವಾಗ ಸಾಂಬಾರ್ ಟೇಸ್ಟ್ ಬರುತ್ತೆ. ಅಚ್ಚ ಖಾರದ ಪುಡಿ ಅಷ್ಟೇ ನಾವು ಸಾಂಬಾರ್ ಪೌಡರ್ನು ಹಾಕೋತೀವಿ ಅಂದ್ರೆ ಸ್ವಲ್ಪ ಟೇಸ್ಟ್ ಅಷ್ಟು ಚೆನ್ನಾಗಾಗಲ್ಲ. ಈಗ ಅದಕ್ಕೆ ನಮಗೆ ಒಂದ್ ಗ್ಲಾಸ್ ಅಷ್ಟು ಅದಕ್ಕೆ ನೀರನ್ನ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿದ್ದೀನಿ. ಯಾಕೆಂದ್ರೆ ನಾವೀಗ ಏನ್ ಖಾರ ಹಾಕಿದ್ವು ನೋಡಿ, ಅಚ್ಚ ಖಾರದ ಪುಡಿ ಮತ್ತೆ ಸಾಂಬಾರ್ ಪೌಡರ್, ಅದು ಚೆನ್ನಾಗಿ ಕುದಿಬೇಕು. ಟೊಮೊಟೊ ಎಲ್ಲ ಹಾಕಿದೀವಲ್ವಾ, ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈಗ ಆ ಟೈಮಲ್ಲಿ ಇನ್ನೊಂದು ಮಸಾಲವನ್ನ ರುಬ್ಕೋತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ನಾನೀಗ ಒಂದು ಅರ್ಧ ಬೌಲ್ ಅಷ್ಟು ತೆಂಗಿನ ತುರಿ, ತುಂಬಾ ತೆಂಗಿನ ತುರಿನೂ ಹಾಕೋಬಾರ್ದು ಇದಕ್ಕೆ, 1 ಸ್ಪೂನ್ ಅಷ್ಟು ಹುರ್ಗಡ್ಲೆ, ಒಂದ್ ಸ್ವಲ್ಪ ಚಕ್ಕೆ ಲವಂಗ, ಒಂದ್ ಸ್ವಲ್ಪ ಮೆಣಸಿನಕಾಳನ್ನ ಹಾಕೊಂಡು ಫಸ್ಟ್ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ತೆಂಗಿನಕಾಯಿನ ಪೀಸ್ ಹಾಕೊಂಡಿದ್ದೆ ನೋಡಿ, ಅದರಿಂದ ತುರ್ಕೊಂಡು ಹಾಕೊಂಡ್ರೆ ಡೈರೆಕ್ಟ್ ನೀರ್ ಹಾಕೊಂಡೆ ಪೇಸ್ಟ್ ಮಾಡ್ಕೊಂಡ್ಬಿಡ್ಬೋದು. ಈಗ ಒಂದ್ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇದನ್ನು ಅಷ್ಟೇ ಸಣ್ಣದಾಗಿ ರುಬ್ಕೋಬೇಕು. ಪೂರ್ತಿಯಾಗಿ ಸಣ್ಣದಾಗಿ ನಾವು ಗ್ರೈಂಡ್ ಮಾಡ್ಕೊಂಡ್ರೆ ಸಾಂಬಾರು ಅಷ್ಟೇ ಸಾಂಬಾರ್ ಹದ ಏನಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವೇ ತರ್ತರಿಯಾಗಿ ಮಸಾಲವನ್ನ ರುಬ್ಕೊಂಡ್ಬಿಟ್ರೆ ಸಾಂಬಾರು ಸಹ ತರ್ತರಿಯಾಗಿ ಇರುತ್ತೆ. ಈಗ ನೋಡಿ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಉಪ್ಪು, ಟೊಮೊಟೊ, ಹುಳಿ ಅಂಶ ಎಲ್ಲ ಹಾಕಿದೀವಿ ಅಲ್ವಾ, ಒಂದ್ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು, ಒಂದ್ 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನೋಡಿ ಅದು ಕುದ್ದಿದೆ ಚೆನ್ನಾಗಿ. ಈಗ ನಾನು ಇದೇನ್ ತೆಂಗಿನಕಾಯಿ ಮಸಾಲವನ್ನ ರುಬ್ಕೊಂಡಿದ್ದೆ
ಅದನ್ನ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ, ಇದು ಸಾಂಬಾರ್ ತುಂಬಾ ಈಸಿ. ಚಿಕನ್ ಸಾಂಬಾರಂತೂ ಏನು ಮಸಾಲ ಎಲ್ಲ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ರುಬ್ಬಿ ಸೇರಿಸ್ಕೊಂಡು ಹೋದ್ರೆ ಆಯ್ತು ಅಷ್ಟೇ, ಕ್ವಿಕ್ ಆಗಿ ಆಗ್ಬಿಡುತ್ತೆ. ಈಗ ನಾನು ತೆಂಗಿನಕಾಯಿ ಮಸಾಲವನ್ನ ಸೇರಿಸಿದ್ಮೇಲೆ ಒಂದು ಗ್ಲಾಸ್ ಅಷ್ಟು ಅದಕ್ಕೆ ನೀರನ್ನ ಸೇರಿಸ್ಬಿಟ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಮತ್ತೆ ಉಪ್ಪನ್ನ ಸೇರಿಸಿದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು, ರುಚಿಗೆ ತಕ್ಕಷ್ಟರಲ್ಲಿ ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ. ಈಗ ನೋಡಿ ಚೆನ್ನಾಗಿ ಕುದ್ರೆ ಆಯ್ತು ಅಷ್ಟೇ, ಸಾಂಬಾರ್ ಪೂರ್ತಿಯಾಗಿ ರೆಡಿ ಆಗ್ಬಿಡುತ್ತೆ. ಈಗ ಅದೇನ್ ಸಾಂಬಾರ್ ಕುದೀತಾ ಇದೆ ನೋಡಿ, ಆ ಟೈಮಲ್ಲಿ ನಾವು ಬೇಕಿದ್ರೆ ಸಲಾಡ್ಗೆ ಏನ್ ವೆಜಿಟೇಬಲ್ಸ್ ಇರುತ್ತೆ, ಏನ್ ತರಕಾರಿಗಳಿರುತ್ತೆ ಅದನ್ನ ಹೆಚ್ಕೊಂಡ್ಬಿಡ್ಬೋದು. ನಾವು ಸಾಮಾನ್ಯ ನಾನ್ ವೆಜ್ ಮಾಡ್ಕೋತೀವಲ್ವಾ, ಆ ಟೈಮಲ್ಲಿ ಈರುಳ್ಳಿ ಮತ್ತೆ ಸೌತೆಕಾಯಿನೇ ಜಾಸ್ತಿ ಯೂಸ್ ಮಾಡೋದು. ಇನ್ನು ಕ್ಯಾರೆಟ್ ಇದ್ರೂ ಸಹ ಒಂದೊಂದ್ಸರಿ ಹಾಗೆ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅದ್ರ ಕ್ಯಾರೆಟ್ ಅಷ್ಟು ಯೂಸ್ ಮಾಡಲ್ಲ ನಾನ್ ವೆಜ್ ಇದ್ದಾಗ. ಸೌತೆಕಾಯಿ ಮತ್ತೆ ಈರುಳ್ಳಿನೇ ಚೆನ್ನಾಗಾಗುತ್ತೆ. ಅದನ್ನ ಯಾವ ತರನಾದ್ರು ಕಟ್ ಮಾಡ್ಕೋಬಹುದು. ನಾನು ರೌಂಡ್ ಆಗಿ ಸ್ಲೈಸ್ ಮಾಡ್ಬಿಟ್ಟು ಅದಕ್ಕೆ ಏನ್ ಮಾಡಿದೀನಿ ಅಂದ್ರೆ ಒಂದು ಅರ್ಧ ಸ್ಪೂನ್ ಉಪ್ಪು ಮತ್ತೆ ಒಂದು ಅರ್ಧ ಸ್ಪೂನ್ ಅಚ್ಚಕಾರದ ಪುಡಿ ಹಾಕಿದೀನಿ. ಚೆನ್ನಾಗಾಗುತ್ತೆ ಸಲಾಡ್. ಇದು ಮಧ್ಯಾಹ್ನದ ಊಟಕ್ಕೆ ನೋಡಿ ಚಿಕನ್ ಸಾಂಬಾರ್ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಂಡ್ಬಿಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಯಾರು ಚಿಕನ್ ಸಾಂಬಾರ್ ಮಾಡೇ ಇರಲ್ಲ ನೋಡಿ, ಅಂತವ್ರು ಸಹ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಅದ್ ಏನೇನ್ ಹಾಕ್ಬೇಕು ರುಬ್ಲಿಕ್ಕೆ ಅಂತ ಒಂದ್ ಸ್ವಲ್ಪ ಐಡಿಯಾ ಇದ್ರೆ ಸಾಕು ಅಷ್ಟೇ, ಟೇಸ್ಟಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಮುದ್ದೆಗಂತೂ ತುಂಬಾ ಚೆನ್ನಾಗಾಗುತ್ತೆ. ಪೀಸ್ಗಳು ಅಷ್ಟೇ ನೋಡಿ ತುಂಬಾ ಚೆನ್ನಾಗಿ ಬೇಯುತ್ತೆ ಈ ತರ ಮೆಥಡ್ ಅಲ್ಲಿ ಮಾಡ್ಕೊಂಡೋದ್ರೆ. ನಾನಿವತ್ತು ಮುದ್ದೆಗೆ ಮತ್ತೆ ಅನ್ನಕ್ಕೆ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಅದ್ರ ಜೊತೆಗೆ ಸೌತೆಕಾಯಿ ಮತ್ತೆ ಈರುಳ್ಳಿ ಸಲಾಡ್ ಸಹ ತುಂಬಾ ಚೆನ್ನಾಗಾಗುತ್ತೆ. ಉಪ್ಪು ಮತ್ತೆ ಅಚ್ಚಕಾರದ ಪುಡಿ ಹಾಕಿರ್ತೀವಿ ಅಲ್ವಾ, ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಮಧ್ಯಾಹ್ನದ ಊಟಕ್ಕಿಂತೂ ಸೂಪರ್ ಕಾಂಬಿನೇಷನ್ ಇದು ಚಿಕನ್ ಸಾಂಬಾರು ಮುದ್ದೆಗೆ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ರೈಸ್ಗೂ ಸಹ ಈ ಸಾಂಬಾರ್ ತುಂಬಾ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದ್ರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ರೀಚ್ ಆಗುತ್ತೆ ಅಂತ ಅಷ್ಟೇ. ರೆಸಿಪಿ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.